ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ನಿರೀಕ್ಷಿಸ್ತಾ ಇರುವ ಉತ್ತರ ಬರಲಿದೆಯಾ ಆ ಥರ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಈಗ ನೀವು ನಿರೀಕ್ಷಿಸುತ್ತಿರುವ ಉತ್ತರ ಏನಿದೆ ನೋಡೋಣ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಏನ್ ಬರ್ತಾ ಇದೆ ನೋಡೋಣ. ಇಲ್ಲೊಂದು Ten of Pentacles, Five of Cups, Three of Swords. ಏನೋ ಮನಸ್ಸಲ್ಲಿ ಬೇಜಾರಿದೆ, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಆದರೆ ಏನೋ ಒಂದು ಮನಸ್ಸು ಬೇಜಾರಿನಲ್ಲಿದೆ. ಅದು ಯಾಕೆ ಅಂತ ನೋಡೋಣ. ಇಲ್ಲಿ ನೀವು ಯಾರ್ದೋ ಉತ್ತರಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಹೌದು, ಆ ವ್ಯಕ್ತಿಯಿಂದ ಬೇಜಾರಿದೆ, ನಿರಾಸೆ ಇದೆ. ಸಂತೋಷವಾಗಿದ್ದಂಥ ಜೀವನದಲ್ಲಿ ಬಿರುಗಾಳಿ ಕಾಣಿಸ್ತಾ ಇದೆ. ಇಲ್ಲಿ ಆ ವ್ಯಕ್ತಿನ ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ನಂಬ್ಕೊಂಡಿದ್ರಿ. ಈಗ ಮುಂದೆ ಹೋಗ್ಬೇಕಾ ಬೇಡವಾ ಅನ್ನೋದಿದೆ. ಇಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟಿಗೋಸ್ಕರ ಈ ಒಂದು ಸಂಬಂಧನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ಇದೆ. ಆದರೆ ಈ ಸಂಬಂಧದಲ್ಲಿ ಯಾವುದೇ ಒಂದು ಸಂತೋಷ ಇಲ್ಲ, ಬೇಜಾರಿದೆ. ಅವರ ವರ್ತನೆಯಿಂದ ನಿಮಗೆ ನೋವಾಗಿದೆ ಅನ್ನೋದೂ ಇದೆ. ಅಥವಾ ಏನೋ ಮೋಸ ನಡೆದಿರಬಹುದು, ಏನೋ ಬ್ಯಾಕ್ ಸ್ಟ್ಯಾಬಿಂಗ್ ಇರಬಹುದು, ನಿಮ್ಮ ನಂಬಿಕೆ ಕಳ್ಕೊಂಡಿದ್ದಾರೆ ಅನ್ನೋದಿದೆ. ಇದಕ್ಕೆ ಮತ್ತೆ ನೋಡೋಣ ಏನಿದೆ ಅಂತ. ಇದೆಲ್ಲ ಸರಿಯಾಗುತ್ತೆ ಆ ಥರನೂ ನೀವು ತುಂಬ ದಿನದಿಂದ ಕಾದಿದ್ದೀರಾ. ಆದರೆ ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ. ಈ ಒಂದು ಸಂಬಂಧ ಸರಿ ಆಗುತ್ತಾ, ಮುಂದೆ ನಾನು ಸರಿ ಮಾಡ್ತೀನಾ, ಆ ಒಂದು ಯೋಚನೆನೂ ಇದೆ. ಆದರೆ ಇಲ್ಲಿ ಮೂರನೇ ವ್ಯಕ್ತಿಗಳ ಆಗಮನನೂ ಇದೆ. ಇಲ್ಲಿ ನೀವು ನಂಬ್ಕೊಂಡಿರೋ ವ್ಯಕ್ತಿಯಿಂದ ಬೇಜಾರಿದೆ ನಿಮಗೆ. ಹೌದು, ಇಲ್ಲಿ ಹಗಲು ರಾತ್ರಿ ಆ ಸಂಸಾರಕ್ಕೋಸ್ಕರ ದುಡ್ದಿದ್ದೀರಾ, ಆ ವ್ಯಕ್ತಿಗೋಸ್ಕರ ದುಡ್ದಿದ್ದೀರಾ ನೀವು. ಇವತ್ತೊಂದು ದಿವಸ ಅಲ್ಲಿಂದ ನಿಮಗೆ ನಿರಾಸೆ ಇದೆ, ನೋವಿದೆ, ಯೋಚನೆಗಳಿದೆ. ಆದರೆ ಮುಂದೆ ಇದು ಸರಿಯಾಗುತ್ತಾ? ಇಷ್ಟೆಲ್ಲ ಆದ್ರೂ ಒಂದು ತಾಳ್ಮೆ ಉಳ್ಳ ವ್ಯಕ್ತಿ ಆಗಿದ್ದೀರಾ ನೀವು ಅನ್ನಿಸ್ತಾ ಇದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಮುಂದೆ ನಿಮ್ಮ ಜೀವನ ಹೇಗಿರುತ್ತೆ? ಇಲ್ಲಿಂದ ಮುಂದೆ ಹೋಗಬೇಕು ಅನ್ನೋದಿದೆ. ಈ ವ್ಯಕ್ತಿಯಿಂದ ಬಿಡುಗಡೆ ಬೇಕು ಅನ್ನೋದೂ ಇದೆ ನಿಮಗೆ. ಕೆಲವರಿಗೆ ಇಲ್ಲಿಂದ ಮುಂದೆ ಹೋದ್ರೆ ನಾನು ಚೆನ್ನಾಗಿರ್ತೀನೇನೋ ಆ ಒಂದು ಯೋಚನೆನೂ ಇದೆ. ಇಲ್ಲಿ ತನಕ ಆದಷ್ಟು ನಿಮ್ಮ ಪ್ರಯತ್ನಗಳನ್ನ ಮಾಡಿದೀರಾ, ಆದ್ರೆ ಈಗ ಜೀವನ ಸಾಕು ಅನ್ನಿಸ್ತಾ ಇದೆ. ಈ ಉಸಿರುಗಟ್ಟೋ ವಾತಾವರಣದಿಂದ ಆಚೆ ಹೋಗಬೇಕು, ಮುಂದೆ ನೆಮ್ಮದಿಯಾಗಿರ್ಬೇಕು, ಆ ಎಲ್ಲ ಯೋಚನೆಗಳೂ ಬರ್ತಾ ಇದೆ ನಿಮಗೆ. ಎಸ್, ದುಡಿಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು, ಈ ಒಂದು ನರಕದಿಂದ ಬಿಡುಗಡೆ ಬೇಕು ಅನ್ನೋ ಒಂದು ಮನಸ್ಸಿದೆ. ಮನಸ್ಸು ಒಡೆದಿದೆ. ಶುರುವಿನಲ್ಲಿ ಇದ್ದಂತ ಸಂಬಂಧ ಈಗಿಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕಾಣ್ತಾ ಇದೆ. ಆದ್ರೆ ಮನಸ್ಸು ಯೋಚನೆ ಮಾಡ್ತಾ ಇದೆ, ಏನ್ ಮಾಡೋದು, ಮುಂದೆ ಏನಿದೆ ದಾರಿ ಅಂದಾಗ ಬರೀ ಯೋಚನೆ ಅಷ್ಟೇನೆ. ಆದ್ರೆ ಜೀವನ ಇದೆ ಮುಂದೆ. ಏನಿದೆ ನೋಡೋಣ. ಯೂನಿವರ್ಸಿಂದ ಏನ್ ಕಾರ್ಡ್ಸ್ ಬರುತ್ತೆ. ಈಗಿರೋ ಜೀವನ ಸಾಕಾಗಿದೆ, ಮುಂದೆ ಒಳ್ಳೆ ಲೈಫ್ ಬೇಕು ಆ ಥರ ಕೇಳ್ತಾ ಇದೆ ಮನಸ್ಸು. ಬೇಜಾರಿದೆ, ಸಾರೋ ಬರ್ತಾ ಇದೆ. ಆದರೆ ಒಂದಲ್ಲ ಒಂದಿನ ಇದೆಲ್ಲ ಹೀಲಿಂಗ್ ಆಗುತ್ತೆ. ಆ ಒಂದು ಸ್ಟ್ರೆಸ್ಫುಲ್ ಜೀವನ, ಅಲ್ಲೊಂದು ಕಂಪ್ಲೀಷನ್ ಇದೆ ನಿಮಗೆ. ಇಲ್ಲೊಂದು ಇನ್ನರ್ ವಾಯ್ಸ್, ಎಕ್ಸ್ಪೀರಿಯನ್ಸಿಂಗ್. ಇಲ್ಲಿ ಏನೋ ಒಂದು ಸಂತೋಷಕ್ಕೆ ಹುಡುಕ್ತಾ ಇದ್ದೀರಾ ನೀವು. ಕಂಪ್ಲೀಷನ್, ಇದೆಲ್ಲ ಸರಿಯಾಗುತ್ತಾ, ನನಗೊಂದು ಮುಂದೆ ಒಳ್ಳೆ ಲೈಫ್ ಇದೆಯಾ, ಆ ಥರ ಎಲ್ಲ ನಿಮ್ಮ ಯೋಚನೆಗಳಿದೆ.
ಎಷ್ಟೇ ತೊಂದರೆಗಳಿದ್ರೂ ಆ ಒಂದು ಪರ್ಸನ್ನಿಂದ ನೀವು ಬಿಡುಗಡೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ದಿನದಿಂದ ಅಟ್ಯಾಚ್ಮೆಂಟ್ ಬೆಳೆದಿದೆ. ಈ ಪರಿಸ್ಥಿತಿ ಸರಿ ಮಾಡೋಕ್ಕಾಗದಿದ್ರೂ ಬಿಟ್ಟು ಹೋಗೋ ಒಂದು ಮನಸ್ಸಿಲ್ಲ. ಇಲ್ಲೊಂದು ಆತ್ಮೀಯತೆ ಬೆಳೆದಿದೆ. ಇಷ್ಟು ದಿನದ ಸಂಬಂಧ ಇಷ್ಟು ಬೇಗ ಕೊನೆಗೊಳ್ಬೇಕಾ? ಹತ್ರ ನಿಮ್ಗೆ ಎರಡೆರಡು ಮನಸ್ಸು ತೋರಿಸ್ತಾ ಇದೆ. ಇಲ್ಲಿ ಬಿಟ್ಟು ಹೋಗಬೇಕು ಅಂದಾಗ ಬೇಜಾರಾಗುತ್ತೆ, ಆದರೆ ಮತ್ತೆ ಸರಿ ಮಾಡಬೇಕು ಅಂದಾಗ ತುಂಬ ಸ್ಟ್ರೆಸ್ ಇದೆ. ಇಲ್ಲಿ ಆ ವ್ಯಕ್ತಿ ಸರಿಯಾಗ್ತಾರಾ? ನನ್ನ ಜೀವನ ಸರಿಯಾಗುತ್ತಾ? ಆ ಥರ ನಿಮ್ಮ ಮನಸ್ಸು ತುಂಬ ಕೇಳ್ತಾ ಇದೆ. ಇಲ್ಲಿ ಮನಸ್ಸಲ್ಲಿ ಎಷ್ಟೇ ಬೇಜಾರಿದ್ರೂ ಕೆಲವರು ಮಕ್ಕಳಿಗೋಸ್ಕರ ಜೀವನ ಮಾಡ್ತಾ ಇದ್ದೀರಾ, ಆ ಒಂದು ಭಾವನೆನೂ ಇಲ್ಲಿ ಇದೆ. ಆದರೆ ಆ ವ್ಯಕ್ತಿನ ಬಿಡಕ್ಕೆ ಮನಸ್ಸಾಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಅವರು ಸುಧಾರಿಸೋ ಲಕ್ಷಣ ಕಾಣ್ತಾ ಇಲ್ಲ. ಹಾಗಾಗಿ ನಿಮಗೆ ಬೇಜಾರಿದೆ. ಇದಕ್ಕೆ ಮುಂದೆ ಏನು ಬರುತ್ತೆ ನೋಡೋಣ. ಕೆಲವು ವ್ಯಕ್ತಿಗಳನ್ನ ನಾವು ಸರಿ ಮಾಡೋಕ್ಕಾಗಲ್ಲ, ಆದರೆ ಪರಿಸ್ಥಿತಿನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದಿದೆ. ಅವರು ಮತ್ತೆ ಸರಿಯಾಗಿ ನಿಮ್ಮ ಲೈಫು ಮತ್ತೆ ಚೆನ್ನಾಗಾಗುತ್ತಾ? ಇಲ್ಲಿ ಟೇಕ್ ಅ ಮೊಮೆಂಟ್ ಬರ್ತಾ ಇದೆ. ಇನ್ಸ್ಪೈರ್ ಪ್ಯಾಷನ್, ಮತ್ತೊಂದು ಎಂಬ್ರೇಸ್ ದಿ ಮೂಮೆಂಟ್, ಹಾಗೆ ಇಲ್ಲೊಂದು ಯು ಆರ್ ನಾಟ್ ಅ ಲೋನ್ ಆ ಥರ ಬರ್ತಾ ಇದೆ. ಇಲ್ಲಿ ಸ್ಟ್ಯಾಂಡ್ ಯುವರ್ ಗ್ರೌಂಡ್, ಮತ್ತೊಂದು ನೇಚರ್. ಇಲ್ಲೊಂದು ಉಸಿರುಕಟ್ಟೋ ವಾತಾವರಣ ಇದೆ ಅಂತ ಹೇಳಿದೆ. ಮನೆ ಪರಿಸ್ಥಿತಿ ಸರಿಯಾಗಿಲ್ಲ, ಆಚೆ ಹೋಗೋಕ್ಕಾಗ್ತಾ ಇಲ್ಲ, ಆದರೆ ಟೇಕ್ ಅ ಮೂಮೆಂಟ್, ಯು ಆರ್ ನಾಟ್ ಅ ಲೋನ್ ಆ ಥರ ಇದೆ. ನಿಮಗೋಸ್ಕರ ಯೋಚನೆ ಮಾಡಿ. ನಿಮ್ಮ ಫ್ಯಾಮಿಲಿ ಇರಬಹುದು, ಯಾರೇ ಒಬ್ರು ತಪ್ಪು ಮಾಡಿರ್ಬೋದು ಫ್ಯಾಮಿಲಿನಲ್ಲಿ, ಆದರೆ ಇದು ಕೊನೆ ಅಲ್ಲ ಅಂತ ಇದೆ ಇಲ್ಲಿ. ಇನ್ಸ್ಪೈರ್ ಪ್ಯಾಷನ್, ನಿಮ್ಗೆ ಎಷ್ಟೋ ಸರಿ ಅನಿಸಿರ್ಬೋದು ನಾನು ಆಚೆ ಹೋಗಿ ದುಡಿಬೇಕು, ನನ್ನ ಫೈನಾನ್ಷಿಯಲ್ ಪರಿಸ್ಥಿತಿ ಸರಿ ಮಾಡ್ಕೋಬೇಕು, ಆ ಥರ ಎಲ್ಲ ನಿಮ್ಗೆ ಅನಿಸಿರ್ಬಹುದು. ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ಮೇಲೆ ಗಮನ ಕೊಡಿ. ನೀವೇನು ಮಾಡಬಹುದು ಅದನ್ನ ನೋಡಿ. ಯಾವತ್ತೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋ ಬದಲು ಇಲ್ಲಿ ನೀವು ಮುಂದುವರಿಯಿರಿ. ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಎಂಬ್ರೇಸ್ ದಿ ಮೂಮೆಂಟ್. ಈ ಪರಿಸ್ಥಿತಿನಲ್ಲಿ ನಿಮ್ಗೆ ಏನೇನು ಅವಕಾಶಗಳು ಸಿಗುತ್ತೋ ಅದನ್ನ ಉಪಯೋಗಿಸ್ಕೊಳ್ಳಿ. ಜೀವನದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಇಲ್ಲಿ. ನೀವು ಒಂಟಿ ಅಲ್ಲ, ಯಾವತ್ತೂ ಯಾರೂ ಒಬ್ಬಂಟಿ ಅಲ್ವೇ ಅಲ್ಲ. ಕಷ್ಟಪಡ್ತೀನಿ ಅಂದಾಗ ಎಲ್ಲಿಂದಾದ್ರೂ ಸಹಾಯ ಸಿಗುತ್ತೆ, ಏನಾದರೂ ದಾರಿ ಕಾಣುತ್ತೆ. ಆ ಒಂದು ಮೆಸೇಜ್ ನಿಮ್ಗಿದೆ. ಯಾವುದೋ ಯೋಚನೆಗಳಲ್ಲಿ ಮುಳುಗಿದ್ದೀರಾ, ಬೇಜಾರಿದೆ, ಸ್ಟ್ರೆಸ್ ಇದೆ, ಹಾಗೆ ನಿರಾಸೆ ಇದೆ. ಇಷ್ಟೇನಾ ಜೀವನ ಅನ್ನೋ ಒಂದು ಮನಸ್ಸಿದೆ. ಆದರೆ ನೀವು ಧೈರ್ಯವಾಗಿ ನಿಂತ್ಕೋಬೇಕು ಅನ್ನೋದು ಇದೆ. ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸ್ ತಗೋಬೇಕು. ಸುಮ್ಮನೆ ಕೂತ್ಕೊಂಡಾಗ ಯಾರೂ ಬರಲ್ಲ. ಆದರೆ ನಿಮ್ಗಿಲ್ಲೊಂದು ಬ್ಲೆಸ್ಸಿಂಗ್ಸ್ ಇದೆ. ಏನೋ ಕೆಲವು ಅಪರ್ಚುನಿಟೀಸ್ಗಳು ಬರ್ಬೋದು ನಿಮ್ಮ ಲೈಫಲ್ಲಿ. ಕೆಲವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಆದ್ರಿಂದ ನೀವೇ ಚೇಂಜ್ ಆಗಬೇಕಾಗುತ್ತೆ ಇಲ್ಲಿ. ಹೌದು, ಇದನ್ನ ನೀವು ಮಾಡಬಹುದು. ಆದ್ರಿಂದ ಇಲ್ಲಿ ನೀವು ಯಾರ ಉತ್ತರಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಯಾವ ಉತ್ತರಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅದು ಬರುತ್ತಾ ಇಲ್ವಾ ನೋಡೋಣ. ಏನಿದೆ ಮುಂದೆ ನಿಮ್ಮ ಲೈಫಲ್ಲಿ, ಇದಕ್ಕೆ ಏನು ಆನ್ಸರ್ಸ್ ಬರುತ್ತೆ ಏಂಜಲ್ಸ್ ಇಂದ. ಇಲ್ಲೊಂದು ಸೆಲ್ಫ್ ಲವ್ ಬರ್ತಾ ಇದೆ ನೋಡಿ. ನಾನು ಹೇಳಿದ್ದು ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ, ಕ್ಲೆನ್ಸ್, ಹೀಲ್ ಮಾಡ್ಕೊಳ್ಳಿ. ಇಲ್ಲೊಂದು ರಿಸೀವ್ ಬರ್ತಾ ಇದೆ. ನಿಮಗೆ ಆ ಬ್ಲೆಸ್ಸಿಂಗ್ಸ್ ಬರುತ್ತೆ, ರಿಸೀವ್ ಮಾಡ್ತೀರಾ. ಬಿ ಪ್ರೌಡ್. ಆ ಒಂದು ಮೆಸೇಜ್ ಇದೆ ಇಲ್ಲಿ ನಿಮಗೆ. ಇಲ್ಲಿ ಫೈನಲ್ ಆಗಿ ಗ್ರ್ಯಾಟಿಟ್ಯೂಡ್ ಬರ್ತಾ ಇದೆ. ನೀವು ಏನು ಉತ್ತರಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಯು ವಿಲ್ ಬಿ ವೆರಿ ಪ್ರೌಡ್. ಇಲ್ಲಿ ನೀವೊಬ್ರು ಲವಿಂಗ್ ಸೋಲ್ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನ ನೀವು ಪನಿಷ್ ಮಾಡ್ಕೊಳ್ಳೋದು ಬಿಡಿ, ಅದರಿಂದ ಮುಂದೆ ಬನ್ನಿ. ಯಾವುದೋ ನಿರಾಸೆ ಇರ್ಬೋದು, ಏನೋ ದುಃಖ ಇರ್ಬೋದು, ಅದರಿಂದ ನೀವು ಆಚೆ ಬಂದಾಗ ಇನ್ ಫ್ಯೂಚರ್ ಯು ವಿಲ್ ಬಿ ಪ್ರೌಡ್ ಅಂತ ಬರ್ತಾ ಇದೆ. ನೀವು ಸಂತೋಷವಾಗಿರ್ತೀರಾ, ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ನೀವು ಒಂದಲ್ಲ ಒಂದಿನ. ಅದರಿಂದ ನನ್ನ ಲೈಫಲ್ಲಿ ಏನೂ ಸಂತೋಷ ಇಲ್ಲ, ಬರೀ ನಿರಾಸೆ, ಬರೀ ದುಃಖ. ಆ ಒಂದು ಡೈಲಾಗ್ ಬಿಟ್ಟು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತಗೊಳ್ಳಿ. ನಾನು ಸಂತೋಷವಾಗಿರ್ತೀನಿ. ನೀವು ಇವತ್ತಿನ ದಿವಸ ಯಾವ ಉತ್ತರಕ್ಕೆ ಕಾಯ್ತಾ ಇದ್ದೀರಾ ಅದು ಬರೋ ಸಾಧ್ಯತೆ ಇದೆ. ಬಿ ಕಾನ್ಫಿಡೆಂಟ್. ಆ ಒಂದು ಮೆಸೇಜ್ ನಿಮ್ಗಿಲ್ಲಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.